ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಕರೆ ಕೊಟ್ಟಿದ್ದರು. ನಮ್ಮ ಇದರ ನಡುವೆ ನಮ್ಮ ಗೌರವಾನ್ವಿತ ಕ್ರೀಡಾಳುವು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅವರಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ತುಂಬ ಸಾಮಾಜಿಕ ಜವಾಬ್ದಾರಿ ಮತ್ತು ಈ ನೆಲದ ಕಾನೂನನ್ನು ಕಾಪಾಡುವ ಬಗ್ಗೆ ನಮಗೆ ಯಾರು ಕರೆ ಕೊಟ್ಟರು ಅವರಿಗೆ ಅದರ ಕೆಲವು ಅರಿವಿತ್ತೋ ಇಲ್ಲೋ ಗೊತ್ತಿರಲಿಲ್ಲ. ಅವರು ಕೆಲವು ನಾವು ಆರೋಗ್ಯಕರವಾದ ಬೆಳವಣಿಗೆಯಲ್ಲಿ ಮಾತಾಡಿದಾಗ ಅವರು ನೋಟಿಸ್ ಕೊಟ್ಟರು, ಅನುಮತಿ ತೆಗೆದುಕೊಂಡಿಲ್ಲ ನಿಮ್ಮ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅವರು, ಯಾವುದೇ ಪತ್ರ ವ್ಯವಹಾರ ಆಗಿಲ್ಲ ಅಂತ ಅದನ್ನು ನೋಡಿಸಿದಾಗ ನಾವು ಅದನ್ನು ಎಂಡಾಸ್ಮೆಂಟ್ ಸಾಹೇಬರು ಇಮಿಡಿಯೇಟ್ ಕೇವಲ 1-2 ಗಂಟೆಗಳಲ್ಲಿ ಹೊಡೆಸಿದ್ರು. ಅದು ಪರಿಣಾಮಕಾರಿಯಾಗಿ ನಮ್ಮ ಉನ್ನತ ಮಟ್ಟದ ಮೌಲಾನಾಗಳಿಗೆ ತಲುಪಿ ಅವರು ಕೂಡ ಮಸೀದಿಯ ವ್ಯಾಪ್ತಿಯೊಳಗಡೆ ಮಾಡಬೇಕು. ಹೈಕೋರ್ಟ್ನ ತೀರ್ಪನ್ನು ನಾವು ಗೌರವಿಸಬೇಕು. ಆದರೆ ಈ ನೆಲದ ಕಾನೂನನ್ನು ಕಾಪಾಡಬೇಕು. ಮತ್ತು ಈ ಥರ ಸಂದರ್ಭಗಳಲ್ಲಿ ಸಾಕಷ್ಟು ಗೊಂದಲಗಳಾಗಿರೋದು ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಬಡಾವಣೆಯ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು, ಮುಜ್ಜವರು ಬಂದಿದ್ದಾರೆ, ಎಲ್ಲರೂ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರು ಇದೇನು ನಮ್ಮ ಸಾಮಾಜಿಕ ಜವಾಬ್ದಾರಿಯಾಗಿ ನಾವು ಇದನ್ನು ನಿರ್ವಹಿಸಿದ್ದೇವೆ. ಇದು ನನ್ನ ಕೋರಿಕೆ, ಅದು ಆಂತರಿಕ ಅಂತ ನಾವೇನಲ್ಲ. ಈ ಥರ ಮಾಡುವಾಗ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅವರಿಗೆ, ಮುಸ್ಲಿಂ ಮಸೀದಿಗಳ ಪ್ರಮುಖರಿಗೆ ನಿನ್ನೆಯಿಂದ ತುಂಬ ಪೊಲೀಸ್ ಇಲಾಖೆಯವರು ಕೂಡ ಆತಂಕ ಆಯಿತು. ಇಮಿಡಿಯೇಟ್ ಕರೆ ಕೊಟ್ಟಿದ್ದಾರೆ ಯಾವ ರೀತಿ ಹ್ಯಾಂಡ್ಲಿಂಗ್ ಮಾಡಬೇಕು ಅಂತ. ದಯವಿಟ್ಟು ಮಾಡುವಾಗ ಮಸೀದಿಗಳ ಬೆಂಗಳೂರು, ದಕ್ಷಿಣ, ಉತ್ತರ ಅಂತ ಮಾಡಿ ದಯವಿಟ್ಟು ಶ್ರೀಸಾಮಾನ್ಯ ಸಾಬರುಗಳನ್ನ ಕನ್ಸಿಡರ್ ಮಾಡಿ ಅಂತೇಳಿ ಮುಸ್ಲಿಂ ಪರ್ಸನಲ್ ಬೋರ್ಡ್ ಮುಖ್ಯಸ್ಥರಿಗೆ ನನ್ನ ಆಗ್ರಹಪೂರ್ವಕ ಕೋರಿಕೆ. ನಮ್ಮದು ಕರ್ನಾಟಕ ಸರ್ಕಾರದ ವಕ್ಫ್ ಮಂಡಳಿಯ ಅಧಿಕೃತ ಸಂಸ್ಥೆ, ಗೆಜೆಟ್ನಲ್ಲಿ ನಮ್ಮದು ಅನುಮೋದನೆ ಆಗಿದೆ. ಅದರಿಂದ ಅದನ್ನು ಕೇಂದ್ರ ಸರ್ಕಾರದ ಇದನ್ನು ಮಾಡುವಂಥ ಏನು ಅವರು ನಮ್ಮ ಉನ್ನತ ಮೌಲಾನಾಗಳು ಇದು ಮಾಡಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದೇವೆ. ನಮಗೆ ತಾವು ಸಹಕರಿಸಿದ್ದೀರಿ. ನಮ್ಮ ರಕ್ಷಣೆಗೆ ಪಾಪ ಮಧ್ಯಾಹ್ನ 12 ನಿಂತಿದ್ದೀರಿ. नहीं हुआ आपको दुश्मनी हो जी, ये सारा मेरे ख्याल में ब्लेम किसके ऊपर करना है, तो हमारे जो ऑल इंडिया मुस्लिम पर्सनल लॉ बोर्ड उन्होंने स्टेट वाइज गाइडेंस देना था. स्टेट की जो अमीर शरीयत थी उन्होंने सब जुरिस्डिक्शनल पुलिस स्टेशन को, कमिश्नर को, DGIG को लेटर इश्यू कर को, रिक्वेस्ट कर को, परमिशन जो ग्रांट करो कर को पूछना था. वो आई थिंक दे फेल्ड इन डूइंग दैट. सो प्रॉब्ली नेक्स्ट टाइम व्हाट वी रिक्वेस्ट फ्रॉम द अमीर शरीयत इज उन्होंने प्रॉपर गाइडलाइंस के हिसाब से एक CC क्लोज कर को, परमिशन ग्रांट करो कर को, परमिशन पूछ को रहे तो आई थिंक हर मस्जिद के वास्ते परमिशन पुलिस स्टेशन में देती. उन्होंने प्रॉपर से परमिशन को पूछे नहीं थे तो उस वजह से इन्होंने दे नहीं हमने. आपका नाम? सोहेल अहमद.